ನನಗೆ ಗೊತ್ತಿಲ್ಲ ರೀ ಅವ್ರಿಗೆ ನೋಡಿ ಶಾಸಕರಿಗೆ ಏನ್ ವಿಚಾರಧಾರೆಗಳಿದೆ ಶಾಸಕರಿಗೆ ಸಂಬಂಧಪಟ್ಟಿದ್ದು, ಅದು ನನಗೆ ಸಂಬಂಧಪಟ್ಟಿದ್ದಲ್ಲ, ಪಕ್ಷಕ್ಕೆ ಸಂಬಂಧಪಟ್ಟಿದ್ದಲ್ಲ. ಪಕ್ಷ ಅದನ್ನ ಅವರ ವಿಚಾರಗಳನ್ನ ಅವರ ಹೇಳಿಕೆಗಳನ್ನ ಪಕ್ಷ ಗಮನಿಸ್ತದೆ ಹೊರತು ನಾವ್ ಹೇಳಕ್ಕಾಗಲ್ಲ. ಹೈಕಮಾಂಡು ರಾಜ್ಯ ಮಟ್ಟದ ನಾಯಕರು ಅವರು ಅದನ್ನ ತಿಳಿಸ್ತಾರೆ. ಎಲ್ಲದ ತಾಳ್ಮೆ ಇರ್ಲಿ. ಶಸ್ತ್ರ ಇದ್ರೆ ತಾನೇ ತ್ಯಾಗ ಮಾಡಕ್ಕೆ, ಶಸ್ತ್ರನೇ ಇಲ್ವಲ್ಲ. ನಾನು ಯಾವಾಗ ಹೇಳಿದೆ ಶಸ್ತ್ರ ತ್ಯಾಗ, ಶಸ್ತ್ರ ಇಟ್ಕೊಂಡಿದೀವಿ ಅಂತ? ಅಲ್ಲಪ್ಪ, ಶಸ್ತ್ರ ಇದೆ ಅಂತ ಯಾವಾಗ ಹೇಳಿದೆ? ಈಗಲೂ ಹೇಳಿದ್ನಲ್ಲ ತಾಳ್ಮೆ ಇರ್ಲಿ ಅಂತ. ನಾನು ಹೇಳಿದಿನಲ್ರಿ, ನಮ್ಮಣ್ಣನ ಹಣೆ ಬರ ಇದ್ರೆ ಆಗ್ತಾರೆ. ನಮ್ಮಣ್ಣನ ಹಣೆ ಬರ ಇಲ್ಲ ಅಂತ ಅಂದ್ರೆ ಯಾರೇನು ಮಾಡ್ಲಿಕ್ಕೆ ಆಗುದಿಲ್ಲ. ಇದು ರಾಜಕಾರಣ. ಶಸ್ತ್ರ ಬೇಕಾಗಿಲ್ಲ, ಅಸ್ತ್ರ ಬೇಕಾಗಿಲ್ಲ. ಗ್ಯಾರಂಟಿ ಅದು ನಮ್ಮ ವಾಗ್ದಾನ, ಕರ್ನಾಟಕದ ಜನರಿಗೆ ಕೊಟ್ಟಿರ್ತಕ್ಕಂಥ ವಾಗ್ದಾನ. ಆ ವಾಗ್ದಾನದಂತೆ ನಡಿಬೇಕು. ಇವತ್ತು ಪಕ್ಷದ ಅಧ್ಯಕ್ಷರಿರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ನಾವೆಲ್ಲರೂ ಕೂಡ ಯಾರು ಚುನಾವಣೆಯಲ್ಲಿ ಎದುರಿಸಿದ್ರು ಎಲ್ಲರೂ ಕೂಡ ನಾವು ಗ್ಯಾರಂಟಿಗಳನ್ನು ಕೊಡ್ತೇವೆ ಅಂತೇಳಿ ನಂಬಿಕೆಯಿಂದ ಜನರಿಗೆ ಹೇಳಿದ್ದಾರೆ. ಆ ನಂಬಿಕೆಯನ್ನ ಉಳಿಸ್ಕೊಳ್ಳುವಂತ ಕೆಲಸ ಅವ್ರು ಮಾಡಬೇಕು. ಬರ್ಡನ್ನಾರು ಆಗ್ಲಿ, ಏನಾದ್ರೂ ಆಗ್ಲಿ, ನಮ್ಮ ಮಾತುಗಳನ್ನ ಕೊಡೋದಕ್ಕಿಂತ ಮುಂಚಿತವಾಗಿ ಅದರ ಬಗ್ಗೆ ಚಿಂತನೆಗಳನ್ನ ಮಾಡಬೇಕಾಗಿತ್ತು. ಸೊ ಮಾತು ಕೊಟ್ಟಾಗಿದೆ, ಆ ಮಾತಿನಂತೆ ನಡ್ಕೋಬೇಕು. 5 ವರ್ಷಗಳ ಕಾಲ ಏನೇ ಕಷ್ಟ ಆದ್ರೂ ಕೂಡ ಆ ಗ್ಯಾರಂಟಿಗಳನ್ನ ರಾಜ್ಯದ ಜನರಿಗೆ ಕೊಡಬೇಕು. ಅದು ನಮ್ಮ ನಂಬಿಕೆ. ಅದು ಬೇರೆ. ಅದು ಸಿರಿವಂತರು ತಗೋತಾ ಇದ್ರೆ ಅದು ತಪ್ಪು. ಗ್ಯಾರಂಟಿ ಯೋಜನೆಗಳು ಯಾರು ಅಸಹಾಯಕರಿದ್ದಾರೆ, ಯಾರು ಜೀವನ ನಡೆಸಲಿಕ್ಕೆ ಕಷ್ಟ ಇದೆ, ಯಾರು ಬದುಕಿನಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಅಂತವ್ರಿಗೆ ಆ ಯೋಜನೆಗಳು. ಸೊ ಇದು ಯೋಜನೆ ಸಿಗುತ್ತೆ ಅಂತೇಳಿ ಎಲ್ಲರೂ ಬಳಸ್ಕೊಳ್ಳುವಂಥದ್ರ ಬಗ್ಗೆ ಕೆಲವರು ಮಾತನಾಡಿರ್ಬೋದು ಅಷ್ಟೇನೆ. ನಾವು ಏನು ವಾಗ್ದಾನ ಕೊಟ್ಟಿದ್ದೀವಿ, ಏನು ನಂಬಿಕೆ ಮಾತುಗಳನ್ನು ಕರ್ನಾಟಕದ ಜನರಿಗೆ ಸಾರಿ ಹೇಳಿದ್ದಾರೆ. ಮುಖ್ಯಮಂತ್ರಿಗಳಿರ್ಬೋದು, ಪಕ್ಷದ ಅಧ್ಯಕ್ಷರಿರ್ಬೋದು, ಇಬ್ರು ಏನು ಹೇಳಿದ್ದಾರೆ ಅದನ್ನ ಅನುಷ್ಠಾನ ಮಾಡಿದ್ದಾರೆ. ಆ ಅನುಷ್ಠಾನದಲ್ಲಿ ಹಿಂದೆ ಸರಿಯುವಂತ ಪ್ರಶ್ನೆ ಇಲ್ಲ. ಅದು ಅನುಷ್ಠಾನದಿಂದ ಹಿಂದೆ ಸರಿತೀವಿ ಅಂದ್ರೆ ಮಾತಕ್ಕೆ ತಪ್ಪದಂಗೆ ಆಗುತ್ತೆ. ಅದು ಶಾಸಕರಿಗೆ ಸಂಬಂಧಪಟ್ಟಂತದ್ದೇ ಹೊರತು ನನಗೆ ಸಂಬಂಧಪಟ್ಟಂತ. ನೀವು ಅದನ್ನು ಶಾಸಕರ ಹತ್ರ ಮಾತನಾಡಿ ಅಷ್ಟೇ. ಅದು ಒಂದ್ಸಾರಿ ಹೇಳಿದ್ಮೇಲೆ ಪದೇ ಅದೇ ಪದ ಬಳಸೋಂಥದ್ದಲ್ಲ, ಬೇರೆ ಪದಗಳನ್ನ ಹೇಳಬೇಕಾಗ್ತದೆ. ಹೇಳ್ತೀನಿ.